ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಿಂದ ಈ ಕಾಂಗ್ರೆಸ್ನವರು ಮಳೆಯಲ್ಲೂ ಬೆವ್ತು ಬಿಟ್ರು, ಈ ಚಳಿಯಲ್ಲೂ ಬೆಂದು ಹೋದ್ರು. ಆದ್ರೆ ಈಗ ಜನರ ಮನಸ್ಸು ಸೆಳ್ಯಾಕ ಗಾಂಧಿ ಹಾದಿ ಹಿಡ್ದಾರ. ಗಾಂಧಿ ಹಾದಿ ಹೆಂಗ್ ಹಿಡ್ದಾರಂತ ನೋಡ್ತೀರ? ಇಲ್ಲಿ ನೋಡ್ರಿ. वाला 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 टोपी वाला 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 ಏನ್ ಶ್ರದ್ಧೆ ಭಕ್ತಿಯಿಂದ ಗಾಂಧಿ ಟೋಪಿ ಹಾಕೊಂಡು ನಡ್ಕೊಂತ ಬರಾಕತ್ತಾರ್ರಿಪ್ಪ ಲೀಡರ್ಗಳೆಲ್ಲ. ಇವರು ಎಲೆಕ್ಷನ್ ಗಿಂತ ಮುಂಚೆ ಈ ಶ್ರದ್ಧೆ ಇದ್ದಿದ್ರ ಹೆಂಗಿರ್ತಿತ್ರಿಪ್ಪ? ಇನ್ನೊಂದ್ 4 ಸೀಟರ ಬರ್ತಿದ್ವಲ್ರಿಪ್ಪ. ಮತ್ತೇನ್ರಿ ಖರ್ಗೆ ಸಾಹೇಬ್ರೆ, ಏನ್ರಿ ಸಮಾಚಾರ? ಮುಖ್ಯಮಂತ್ರಿಗಳಿಗೆ ದಿಗ್ವಿಜಯ್ ಸಿಂಗ್ ಅವರಿಗೆ ಹೇಳ್ತಾರೆ. ಹೌದ್ರಾ? ಹಂಗಿದ್ರ ಬೇಗ ಹೇಳ್ಬಿಡ್ರಿ, ಯಾಕಂದ್ರ ಆ ಮೈಕ್ ಸೆಲ್ ಡೌನ್ ಆಗ್ಬಿಡ್ತೈತಿಲ್ಲ ಅಂದ್ರೆ. ಬಹಳಷ್ಟು ಸಮಸ್ಯೆಗಳಿವೆ, ಆ ಸಮಸ್ಯೆಗೆ ಪರಿಹಾರ ಸಿಎಂ ಸೀಟ್ ಬಿಟ್ಟು ಕೊಡ್ಬೇಕು, ಹೌದಲ್ರಿ? ಸುಮ್ನೆ ತಮಾಷೆ ಮಾಡಿದಾರೆ ಖರ್ಗೆ ಸಾಹೇಬ್ರೆ, ನೀವು ಮುಂದುವರ್ಸ್ರಿಪ್ಪ. ನೀವು ಮುಖ್ಯಮಂತ್ರಿಗಳು ಪರಮೇಶ್ವರ, ನೀವು ತ್ರಿಮೂರ್ತಿಗಳು. ತ್ರಿಮೂರ್ತಿಗಳ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಹೌದಲ್ರಿ? ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರ ತಿಳ್ಕೊಳ್ಳಿ. ಹಾ, ಅಥವಾ ಏನ್ ನಮ್ಮೆಲ್ಲರ ಹಣೆ ಬಾರ್ ಬರೀತಕ್ಕಂಥವ್ರು ನೀವು. ಯಪ್ಪ ಏನ್ರಿಪ್ಪ ಬರೋಬ್ಬರಿ ಏಣಿ ಹಚ್ಚಾಕತ್ತಿರಲ್ರಿಪ್ಪ, ಏನ್ ಸಮಾಚಾರ? ಅಷ್ಟನ ಇನ್ನು ಏನಾದ್ರೂ ಏಣಿ ಹಚ್ಚೋದೈತೋ? ಈ ಜೀವಂತಿರ್ತಕ್ಕಂಥ ದೇವರುಗಳು ನೀವು. ರಿಪೀಟ್ ಪ್ಲೀಸ್. ಈ ಜೀವಂತಿರ್ತಕ್ಕಂಥ ದೇವರುಗಳು ನೀವು. ಆ ದೇವ್ರುಗಳು ಯಾವ್ಯಾವು ಅಂತ ಇಲ್ಲಿ ಹೇಳ್ತೇನೆ ಕೇಳ್ರಿ. ಒಂದು ಸಂತೆಯಲ್ಲೂ ನಿದ್ದೆ ಮಾಡೋ ದೇವ್ರು, ಮತ್ತೊಂದು ಮುಪ್ಪಿನ ಕಾಲದಲ್ಲೂ ಹರೆಯದ ಹುಡುಗಿಯನ್ನ ಮನವೊಲಿಸಿ ಮದುವೆಯಾದ ದೇವ್ರು, ಮೂರನೇದು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಈಶ್ವರನಂತೆ ಇರುವ ಪ್ರಮಣ್ಣ ದೇವರು. ಹೌದಲ್ರಿ ಖರ್ಗೆ ಅವ್ರೆ? ಎಲ್ಲರೂ ಮುಗಿದ ಮೇಲೆ ನಾವೆಷ್ಟೇ ಹೇಳಿದ್ರು ಅದ್ರ ಪ್ರಯೋಜನ ಆಗೋದಿಲ್ಲ. ಗೊತ್ತಾಯ್ತಿಲ್ರಿಪ್ಪ, ಖರ್ಗೆ ಅವ್ರು ಹೇಳೋದೆಲ್ಲ ನಾನೇ ಹೇಳ್ಬಿಟ್ಟೆ ಅಂತ ಅವರು ಹೇಳಾಕತ್ತಾರೆ ಇಂಡೈರೆಕ್ಟ್ ಆಗಿ ಅಷ್ಟೇ. ಆಯ್ತ್ರಿ ಖರ್ಗೆ ಅವ್ರೆ, ಈಗ ಈ ತ್ರಿಮೂರ್ತಿಗಳು ಏನೇನ್ ಮಾಡ್ಬೇಕು ಅಂತ ಹೇಳ್ರಿ. ಮನೆ ಖಾಲಿ ಆಗಕ್ಕಿಂತ ಮುಂಚೆ ಅಂದ್ರೆ ಕಾಂಗ್ರೆಸ್ ಕಚೇರಿ, ಸರಿ, ಇದಕ್ಕೆ ರಕ್ಷಣೆ ಮಾಡ್ರಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪಕ್ಷ ಉದ್ಧಾರ ಮಾಡಕ್ ಏನಾದ್ರು ಹೇಳರಿದ್ರೆ ಹೇಳ್ರಿ. ನಮ್ಮ ಪ್ರಚಾರ ಹೇಗಾಗ್ಬೇಕು ಅಂದ್ರೆ ಮ್ಯಾನ್ ಟು ಮ್ಯಾನ್, ವಿಲೇಜ್ ಟು ವಿಲೇಜ್ ನಾವು ಹೋದಾಗ ಮಾತ್ರ ಅದನ್ನ ಜನರ ಮನಸ್ಸಿನಿಂದ ನಾವು ತೆಗಿಬಹುದು. ಸರಿ ಬಿಡ್ರಿ, ನೀವಿಷ್ಟು ಹೇಳಿರಿ ಅಂತಂದ್ರೆ ನಮ್ ಸಿದ್ದಣ್ಣ ಸಂಧಿ ಗೊಂದಿ ಬಿಡದನ ಪ್ರಚಾರ ಮಾಡ್ತಾರ, ನಿದ್ದಿ ಮಾಡ್ಕೋತನ. ಇನ್ನೊಂದು ವಿಚಾರ ಗೊತ್ತೇನ್ರಿಪ್ಪ ನಿಮಗೆ? ನಮ್ ಸಿದ್ದಣ್ಣ ಖರ್ಗೆ ಅವರು ಹೊಗಳಿದ ಮಾತು ಕೇಳಿ ಖುಷಿಯಾಗಿ ಎಲ್ಲಿ ಹೋದ್ರು ಗೊತ್ತಾ? ಡೈರೆಕ್ಟ್ ಆಗಿ ಹೋಗಿದ್ದೆಲ್ಲ ಅಂದ್ರೆ ದೊಡ್ಡದೊಂದು ಹೋಟ್ಲಿಗೆ. ಗುಂಡಪ್ಪ ಹೋಟೆಲ್ ಇದು ಬನ್ರಪ್ಪ, ಏನ್ ಬೇಕು ನಿಮ್ಗೆ ಇಲ್ಲಿ ಕೇಳ್ರಪ್ಪ. ಸಿದ್ದಣ್ಣ ಅವ್ರೆ, ಏನೇನ್ ಬೇಕಂತ ಪಟಾಪಟ್ಟಾಗಿ ಆರ್ಡರ್ ಮಾಡ್ಬಿಡ್ರಿ. ಈಶ್ವರ್ ಬೆಣ್ಣೆ ದೋಸೆ ಎಲ್ಲ ಸಿದ್ದಣ್ಣ ಅವ್ರೆ, ಈಶ್ವರ್ ಅಂದ್ರೆ ಯಾರ್ರಿಪ್ಪ? ಗುಲಾಬ್ ಜಾಮೂನ್ ಕೇಸರಿ ಬಾತ್. ಸೇಮ್ ಸಾಬ್ರೆ, ಈ ಸ್ವೀಟ್ ದೋಸೆ ಗೀಸೆ ಎಲ್ಲ ತಿಂದಾದ್ಮೇಲೆ ಹಂಗ ಹೋಗ್ಬಿಡ್ರಿಪ್ಪ, ಬಿಲ್ ಕೊಟ್ಟು ಹೋಗ್ರಿ. ಅಣ್ಣ ಅಣ್ಣ ಮೇಲ್ಕೋಟೆ ಅಣ್ಣ, ಬಿಸಿ ಬಿಸಿ ಬೆಣ್ಣೆ ದೋಸೆ ತಿನ್ನಣ್ಣ, ಬಿಲ್ ಕೊಡದೆ ಹೋಗ್ಬೇಡಣ್ಣ. ನೋಡ್ರಿಪ್ಪ ಮಹಾಜನಗಳೇ, ಇವತ್ತು ಇಷ್ಟಿಷ್ಟೆಲ್ಲ ಆಯ್ತು. ಈಗ ನಂಗೆ ಟೈಮ್ ಆಯ್ತು, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬೈ ಬೈ.